ನಾಗೇಂದ್ರರವರು ನಾನು ಒಪ್ಪ ಸಹಜವಾಗಿ ಅವ್ರು ನೋವಾಗ್ತದೆ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಇವತ್ತು ನಾವು ಅವ್ರು ಯೋಚನೆ ಮಾಡಬೇಕಾಗಿದ್ದು ಏನೋ ಚಂದ್ರಶೇಖರ್ ಅವರ ಧರ್ಮಪತ್ನಿ ಹಲವಾರು ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ಪ್ರಾವಿಡೆಂಟ್ PF ಬಂದಿಲ್ಲ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನು ಮಾತನಾಡ್ತಾರೆ ಮುಖ್ಯಮಂತ್ರಿಗಳು, ಅದ್ರ ಬಗ್ಗೆ ಸಚಿವರುಗಳು ಏನು ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಏನು ಮಾತಾಡ್ತಾರೆ? ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. 185 ಕೋಟಿ ಏನೋ ಅವ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ವಾಪಸ್ ತಲುಪಬೇಕು. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಂಬಿಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ನಾಗೇಂದ್ರರವರು ನಾನು ಒಪ್ಪ ಸಹಜವಾಗಿ ಅವ್ರು ನೋವಾಗ್ತದೆ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಇವತ್ತು ನಾವು ಅವ್ರು ಯೋಚನೆ ಮಾಡಬೇಕಾಗಿದ್ದು ಏನೋ ಚಂದ್ರಶೇಖರ್ ಅವರ ಧರ್ಮಪತ್ನಿ ಹಲವಾರು ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ಪ್ರಾವಿಡೆಂಟ್ PF ಬಂದಿಲ್ಲ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನು ಮಾತನಾಡ್ತಾರೆ ಮುಖ್ಯಮಂತ್ರಿಗಳು, ಅದ್ರ ಬಗ್ಗೆ ಸಚಿವರುಗಳು ಏನು ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಏನು ಮಾತಾಡ್ತಾರೆ? ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. 185 ಕೋಟಿ ಏನೋ ಅವ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ವಾಪಸ್ ತಲುಪಬೇಕು. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಂಬಿಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ನಾಗೇಂದ್ರರವರು ನಾನು ಒಪ್ಪ ಸಹಜವಾಗಿ ಅವ್ರು ನೋವಾಗ್ತದೆ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಆದರೆ ಇವತ್ತು ನಾವು ಅವ್ರು ಯೋಚನೆ ಮಾಡಬೇಕಾಗಿದ್ದು ಏನೋ ಚಂದ್ರಶೇಖರ್ ಅವರ ಧರ್ಮಪತ್ನಿ ಹಲವಾರು ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ಪ್ರಾವಿಡೆಂಟ್ PF ಬಂದಿಲ್ಲ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನು ಮಾತನಾಡ್ತಾರೆ ಮುಖ್ಯಮಂತ್ರಿಗಳು, ಅದ್ರ ಬಗ್ಗೆ ಸಚಿವರುಗಳು ಏನು ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಏನು ಮಾತಾಡ್ತಾರೆ? ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. 185 ಕೋಟಿ ಏನೋ ಅವ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ವಾಪಸ್ ತಲುಪಬೇಕು. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಂಬಿಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಮುಂದುವರಿತದೆ.